ಈ ಟಾಕ್ಸಿಸಿಟಿ ಪರಿಣಾಮ ಏನಾಗುತ್ತೆ ಅಂದ್ರೆ ಎಲೆಗಳು ಹಳದಿ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಅಥವಾ ಎಲೆಗಳು ಸುಡ್ತಕ್ಕಂಥದ್ದನ್ನ ನೋಡ್ಬೋದು. ನನ್ನ ಹೆಸರು ಡಾಕ್ಟರ್ ವೀರೇಂದ್ರ ಕುಮಾರ್ KV ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಕೊಡಗಿನಲ್ಲಿ ಸಸ್ಯ ಸಂರಕ್ಷಣಾ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ಭಾರತದಲ್ಲಿ ಬೆಳೆಯುವ ಪ್ರಮುಖ ಮಸಾಲೆ ಬೆಳೆಗಳಲ್ಲಿ ಶುಂಠಿ ಕೂಡ ಪ್ರಮುಖವಾಗಿದೆ. ಕರ್ನಾಟಕದಲ್ಲಿ ಸುಮಾರು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಶುಂಠಿಯನ್ನು ಬೆಳೆಯಲಾಗ್ತಾ ಇದೆ. ಶುಂಠಿ ಬೆಳೆಯಲ್ಲಿ ರೋಗನಾಶಕಗಳು, ಕೀಟನಾಶಕಗಳು ಮತ್ತು ನೀರಿನಲ್ಲಿ ಕರಗ್ತಕ್ಕಂಥ ರಸಗೊಬ್ಬರಗಳು, ಬಯೋಸ್ಟಿಮ್ಯುಲೆಂಟ್ಗಳನ್ನ ಒಂದೇ ಡ್ರಮ್ನಲ್ಲಿ ಮಿಶ್ರಣ ಮಾಡಿ ಅದನ್ನು ಸಿಂಪಡಣೆ ಮಾಡಿದ್ರೆ ಆಗ್ತಕ್ಕಂಥ ಪರಿಣಾಮಗಳೇನು ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಸಮಯ ಮತ್ತು ಖರ್ಚನ್ನು ಉಳಿಸ್ಲಿಕ್ಕೆ ಹಲವಾರು ರೈತರುಗಳು ಫಂಜಿಸೈಡ್ಸ್ಗಳು, ಇನ್ಸೆಕ್ಟಿಸೈಡ್ಸ್ಗಳು, ಬಯೋಸ್ಟಿಮ್ಯುಲೆಂಟ್ಸ್ಗಳು ಮತ್ತು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ಗಳನ್ನ ಒಂದೇ ಡ್ರಮ್ಮಲ್ಲಿ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದರ ದ್ರಾವಣವನ್ನು ನಾವು ಸಿಂಪಡಣೆ ಮಾಡಿದಾಗ ಏನಾಗುತ್ತೆ, ಈ ಫಂಜಿಸೈಡ್ಸ್ ಆಗಿರ್ಬೋದು ಅಥವಾ ಇನ್ಸೆಕ್ಟಿಸೈಡ್ಸ್ ಆಗಿರ್ಬೋದು ಅಥವಾ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಇರ್ತಕ್ಕಂಥ ಅಂಶಗಳು ಅದೇನಾಗುತ್ತೆ ರಿಯಾಕ್ಷನ್ ಆಗಿ ಈ ಔಷಧವನ್ನು ನಾವು ಸಿಂಪಡಣೆ ಮಾಡಿದಾಗ ಏನಾಗುತ್ತೆ, ಅದು ಒಂದು ಪರಿಣಾಮಕಾರಿ ಅಂಶ ನಮಗೆ ತುಂಬ ಕಡಿಮೆ ಆಗುತ್ತೆ. ಕೆಲವು ಗೊಬ್ಬರಗಳು ಅಥವಾ ನಮಗೆ ಕ್ಯಾಲ್ಸಿಯಂ ಇರ್ತಕ್ಕಂಥ ಉತ್ಪನ್ನಗಳು ಇವೇನಾಗುತ್ತೆ, ಕೆಲವು ಕೀಟನಾಶಕಗಳ ಜೊತೆಗೆ ಅಥವಾ ನಮ್ಮ ಫಂಜಿಸೈಡ್ಸ್ ಜೊತೆಗೆ ಮಿಶ್ರಣ ಮಾಡಿದಾಗ ಏನಾಗುತ್ತೆ, ಅದು ಕರಗದೆ ತಳವಾಗದಲ್ಲಿ ಉಳ್ಕೊಬಿಡುತ್ತೆ. ಅಂಥ ದ್ರಾವಣವನ್ನು ನಾವು ಸಿಂಪಡಣೆ ಮಾಡಿದಾಗ ಏನಾಗುತ್ತೆ, ಸ್ಪ್ರೇ ಮಾಡ್ತಕ್ಕಂಥ ನಾಜಲ್ಲು ಬ್ಲಾಕ್ ಆಗ್ತಕ್ಕಂಥದ್ದನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಹೆಚ್ಚಿನ ವಸ್ತುಗಳನ್ನ ಮಿಶ್ರಣ ಮಾಡಿದಂಥ ದ್ರಾವಣವನ್ನು ನಾವು ಸಿಂಪಡಣೆ ಮಾಡಿದ್ರೆ ಏನಾಗುತ್ತೆ, ಟಾಕ್ಸಿಸಿಟಿ ಆಗುತ್ತೆ. ಅಂದರೆ ಈ ಟಾಕ್ಸಿಸಿಟಿ ಪರಿಣಾಮ ಏನಾಗುತ್ತೆ ಅಂದರೆ ಎಲೆಗಳು ಹಳದಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಅಥವಾ ಎಲೆಗಳು ಸುಡ್ತಕ್ಕಂಥದ್ದನ್ನು ನೋಡ್ಬೋದು. ಮತ್ತು ಓವರಾಲು ನಮಗೆ ಬೆಳವಣಿಗೆ ಕುಂಠಿತ ಆಗ್ತಕ್ಕಂಥದ್ದನ್ನು ಸಾಮಾನ್ಯವಾಗಿ ನಾವು ಗಮನಿಸ್ಬೋದು. ಸಾಮಾನ್ಯವಾಗಿ ಎಲ್ಲ ರೈತ ಬಾಂಧವರಲ್ಲಿ ನಾವು ಕೇಳ್ಕೊಳ್ಳೋದು ಏನಪ್ಪ ಅಂದರೆ ತಮ್ಮ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಅಥವಾ ಕೃಷಿ ಸಂಶೋಧನಾ ಕೇಂದ್ರಗಳಿಗೆ ಅಥವಾ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ತಜ್ಞರ ಮಾರ್ಗದರ್ಶನವನ್ನು ಪಡ್ಕೊಂಡು ಸರಿಯಾದ ಸಮಯದಲ್ಲಿ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ವಿಧಾನದಲ್ಲಿ ಬಳಸಿದಾಗ ಆರೋಗ್ಯಕರವಾದಂಥ ಒಂದು ಬೆಳೆಯನ್ನು ನಾವು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಉತ್ತಮ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ರೈತ ಬಾಂಧವರಲ್ಲಿ ಕೇಳ್ಕೊಳ್ತೀನಿ.